ಫುಡ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ. ಎಲ್ಲರೂ ಏನೇನ್ ತಿನ್ಬೇಕು, ಪ್ರತಿಯೊಂದು ಇದರಲ್ಲಿ ವಿಟಮಿನ್ ಇದೆಯಾ, ಪ್ರೋಟೀನ್ ಇದೆಯಾ, ಮಿನರಲ್ಸ್ ಇದೆಯಾ, ಅದಿದೆಯಾ ಇದಿದೆಯಾ ಎಲ್ಲರೂ ಯೋಚನೆ ಮಾಡ್ತಾರೆ. ಬಟ್ ಕುಡಿಯೋ ನೀರಲ್ಲಿ ಏನಿದೆ ಅಂತ ಕೂಡ ಯಾರು ಯೋಚನೆ ಮಾಡಲ್ಲ. ಯಾಕೆ? ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೀಸ್ ಯೂಟ್ಯೂಬ್ ಚಾನಲ್. ನಾವು ಇತ್ತೀಚೆಗೆ ಹೆಲ್ತ್ ಬಗ್ಗೆ ಯೋಚನೆ ಮಾಡೋದನ್ನು ಕಂಪ್ಲೀಟ್ ಬಿಟ್ಟಿದ್ದೀವಿ. ಬರೀ ಬೇರೆ ಬೇರೆ ಟೆನ್ಷನ್ಗಳು, ದುಡ್ಡು, ಕೆಲಸ, ಫ್ಯಾಮಿಲಿ, ಸೋಷಿಯಲ್ ಮೀಡಿಯಾ, ಮೊಬೈಲು, ಟಿವಿ, ಫಿಲಮ್ಮು, ರಾಜಕೀಯ ಸಿಕ್ಕಾಪಟ್ಟೆ ಇದೆ. ಹೆಲ್ತ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಏನ್ ಸಿಗತ್ತೆ ಅದು ತಿಂತೀವಿ, ಏನ್ ಸಿಗತ್ತೆ ಅದು ಕುಡಿತೀವಿ, ಬೇಡದಲ್ಲೇ ಇರೋದೇ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದೀವಿ. ನಮ್ ದೇಹಕ್ಕೆ ಏನ್ ಕೇಳತ್ತೆ, ಏನ್ ರಿಕ್ವೈರ್ಮೆಂಟ್ ಇದೆ, ಏನ್ ಬೇಕು ಅಂತಾನೆ ನಮಗಿನ್ನೂ ನಾವು ಜಡ್ಜ್ ಮಾಡ್ತಾ ಇಲ್ಲ. ಅದ್ರ ಬದಲು ಎಲ್ಲದೂ ಫೀಡಿಂಗ್ ಮಾಡ್ತಾ ಇದೀವಿ. ಅದರಲ್ಲಿ ಜಂಕ್ ಫುಡ್ ಇಂದ ಹಿಡಿದು ಪ್ರತಿಯೊಂದು ಫುಡ್, ಎಲ್ಲಾ ಫುಡ್ನು ಪ್ರಾಬ್ಲಮ್ಮೆ. ಹಾಗಾಗಿ ನಾವು ತಿನ್ನೋ ಫುಡ್ ಫೋಕಸ್ ಮಾಡ್ಬೇಕು. ಓಕೆ, ತಪ್ಪಲ್ಲ, ತಿನ್ನೋ ಫುಡ್ ಅಲ್ಲಿ ಹೆಲ್ತಿ ಆಗಿರೋಂಥದ್ದೇ ತಿನ್ಬೇಕು. ಅದ್ರ ಜೊತೆಗೆ ನೀರು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ನೀರ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಆಕ್ಸಿಜನ್ ಬೇಕು ನಮಗೆ. ನಾವು ತಿನ್ನೋ ಫುಡ್ ಅಲ್ಲಿ ಕೂಡ ಆಕ್ಸಿಜನ್ ಇರ್ಬೇಕು, ಇದು ಕೂಡ ಮರಿತಾ ಇದೀವಿ. ಹಾಗಾಗಿ ಫುಡ್ ಇಲ್ಲಿ ತಿಳ್ಕೊಳ್ಳಿ, ನಾವು ತಿನ್ನೋ ಫುಡ್ ಅಲ್ಲಿ ನಾವ್ ಏನೇನ್ ಫುಡ್ ತಿಂತೀವಿ, ಪ್ರತಿಯೊಂದು ನಮ್ಮ ದೇಹದಲ್ಲಿ ಅದನ್ನ ತಗೊಂಡೋಗೋದು, ಕ್ಯಾರಿ ಮಾಡೋದೇ ಟ್ರಾನ್ಸ್ಪೋರ್ಟೇಶನ್ ವಾಟರ್ ನಾವು ಎಷ್ಟು ಕ್ವಾಲಿಟಿ ಇರುತ್ತೆ, ಎಷ್ಟು ಟಾಪ್ ಕ್ವಾಲಿಟಿ ಇರುತ್ತೆ, ಅಷ್ಟು ಕ್ವಾಲಿಟಿ ವಾಟರ್ ಕುಡಿದ್ರೆ ಮಾತ್ರ ಸಾಧ್ಯ ಹೆಲ್ತ್ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗತ್ತೆ. ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಫುಡ್ ತಿಂತಾ ಇದೀವಿ, ಓಕೆ, ಇನ್ನು ಆಕ್ಸಿಜನ್ ಅದು ಗೊತ್ತೇ ಇಲ್ಲ ಬಿಡಿ ನಮಗೆ, ಏನು ಯಾಕಿರ್ಬೇಕು ಏನು ಅಂತ. ನಾವು ವಾಟರ್ ಬಗ್ಗೆ ಈಗ ನೀವೇ ಯೋಚನೆ ಮಾಡಿ. ನಮ್ಮ ಬಾಡಿನಲ್ಲಿ ಸೈನ್ಸ್ ಇದು 70% ವಾಟರ್ ಇದೆ, ಇದು ಸೈನ್ಸ್ ಹೇಳುತ್ತೆ. 72%, 70% ತಗೊಳ್ಳಿ. 70% ಆಫ್ ವಾಟರ್ ನಮ್ಮ ಬಾಡಿನಲ್ಲಿದೆ. ಆದರೆ ನಮ್ಮ ಬಾಡಿಗೆ ನಾವು ಫೀಡ್ ಮಾಡ್ತಾ ಇರೋದು ಬರೀ ಫುಡ್ ಬಗ್ಗೆ ಯೋಚನೆ. ಆ ಫುಡ್ಡನ್ನ ಯಾರು ತಗೊಂಡೋಗಿ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋದು ವಾಟರ್. ಆ ವಾಟರ್ನೇ ನಾವು ಸರಿಯಾಗಿ ಫೀಡ್ ಮಾಡ್ತಾ ಇಲ್ಲ. ವಾಟರ್ ಈಗೆಲ್ಲ RO ವಾಟರು, UV ವಾಟರು, ಅದರಲ್ಲಿ ಅಲ್ಕಲೈನ್ ವಾಟರು, ಇದೆಲ್ಲ ಮೆಥಡ್ ಓಕೆ. ನಮ್ಮ ಹತ್ರ ಏನು ಇಲ್ಲ ಅಪ್ಪ, ನಾವ್ ಇದನ್ನ ತಗೊಂಡಿದೀವಪ್ಪ, RO ತಗೊಂಡಿವಿ, UV ತಗೊಂಡಿವಿ, ಓಕೆ. ನಮ್ಮ ಹತ್ರ ಆಪ್ಷನ್ ಇದ್ರೂ ಕೂಡ, ನಮ್ಮ ಹತ್ರ ಅದಕ್ಕಿಂತ ಒಳ್ಳೇದು ವಾಟರು ಆಪ್ಷನ್ ಇದ್ರೂ ಕೂಡ ನಾವು ತಗೊಳ್ಳಿಲ್ಲ ಅಂದ್ರೆ ತಪ್ಪು ನಮ್ದೇ ಆಗತ್ತೆ. ಅದು ಯಾವ ವಾಟರು, ಏನ್ ಅದ್ರಲ್ಲಿ ಹೆಲ್ತ್ ಬೆನಿಫಿಟ್, ನೀರಲ್ಲಿ ಏನೇನ್ ಇರ್ಬೇಕು ಬೆನಿಫಿಟ್. ಈ ನಾವು ಏನೇ ಒಂದು ಫ್ರೂಟ್ಸ್ ಆಗ್ಲಿ, ಬೇರೆ ಆಗ್ಲಿ, ಇದರಿಂದ ಇದು ಉಪಯೋಗ, ಇದರಿಂದ ಇದು ಉಪಯೋಗ ಅಂತ ಯೋಚನೆ ಮಾಡ್ತೀವಿ. ಬಟ್ ವಾಟರ್ ಇಂದ ಏನೇನಿದೆ, ವಾಟರ್ ಅಲ್ಲಿ ಏನಿರುತ್ತೆ ಅಂತೇಳಿ ಇದು ಯಾರು ಯೋಚನೆ ಮಾಡಲ್ಲ. ಇದು ಅಯೋನೈಸ್ಡ್ ವಾಟರ್ ಅಂತ ಹೇಳಿ. ಈಗಲ್ಲ, ಹೆಚ್ಚು ಕಮ್ಮಿ 1915 ಅಯೋನೈಸ್ಡ್ ವಾಟರ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ ದೇಶಕ್ಕೆ ಬಂದಿರ್ಲಿಲ್ಲ. ನಮ್ ದೇಶಕ್ಕೆ ಈಗ ಬಂದಿರೋದೇ ಒಂದು 10 years ಆಯ್ತು. 10 years ಆದ್ರೂ ಕೂಡ ನಿಮಗೂ ಗೊತ್ತಿರ್ಲಿಲ್ಲ, ನಿಮಗಲ್ಲ ನಮಗೂ ಗೊತ್ತಿರ್ಲಿಲ್ಲ. ನಾವು ವಾಟರ್ ಪ್ಯೂರಿಫೈರ್ ಫೀಲ್ಡ್ ಅಲ್ಲಿ 12 ವರ್ಷ ಇದ್ವಿ. 12 ವರ್ಷದಿಂದ ವಾಟರ್ ಪ್ಯೂರಿಫೈರ್ ಮಾಡ್ತಾ ಇದ್ವಿ, ನಮಗೂ ಗೊತ್ತಿರ್ಲಿಲ್ಲ. ಗೊತ್ತಾದ್ಮೇಲೆ ನಾವೀಗ ಜನಕ್ಕೆ ತೋರ್ಸ್ಕೊಡ್ತಾ ಇದೀವಿ, ಇದರಿಂದ ಬೆನಿಫಿಟ್ ಆಗತ್ತೆ, ಹೆಲ್ತ್ ಬೆನಿಫಿಟ್ ಇಷ್ಟಿದೆ. ಈ ನೀರೇನು, RO ನೀರೇನು, UV ನೀರೇನು, ಅಲ್ಕಲೈನ್ ನೀರೇನು, ಅಯೋನೈಸ್ಡ್ ವಾಟರ್ ಅಂದ್ರೆ ಏನು. ನೀವು ಸೆಲೆಬ್ರಿಟಿಗಳು ನೋಡಿರ್ಬೋದು, ಈ ಜಿಮ್ಗೆ ಹೋಗ್ತಾ ಇರ್ತಾರೆ, ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಗಳಲ್ಲಿ ನೋಡಿರ್ತೀರಾ, ಒಂದು ಬಾಟಲ್ ಇಟ್ಕೊಂಡು ಹೋಗ್ತಾರೆ. ಅಬ್ಸರ್ವ್ ಮಾಡಿರ್ತೀರ ಕೆಲವರು ಅಬ್ಸರ್ವ್ ಮಾಡಿ. ಆ ಜಿಮ್ಮಿಗೆ ಹೋದವರಲ್ಲಿ ಒಂದೊಂದು ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗಿರ್ತಾರೆ, ಅದೇ ಅಯೋನೈಸ್ಡ್ ವಾಟರ್ ಬಾಟ್ಲ್ಗಳು. ಅವ್ರ ಮನೆಯಲ್ಲೇ ಮಿಷಿನ್ ಹಾಕೊಂಡಿದ್ರೆ ಅದ್ರದೇ ನೀರ್ನ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಮತ್ತೆ ಪ್ರತಿಯೊಬ್ರು ಸೆಲೆಬ್ರಿಟಿಗಳು, ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ್ಯಾವ ಸೆಲೆಬ್ರಿಟಿಗಳೆಲ್ಲ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅವರೆಲ್ಲ ಯಾಕೆ ಕುಡಿತಾರೆ, ಅವ್ರು ಮಾತ್ರ ಅವರ ಬಾಡಿನ ಇಂಪಾರ್ಟೆನ್ಸ್ ಕೊಡ್ತಾರೆ, ನಾವ್ ಯಾಕೆ ಕೊಡ್ತಾ ಇಲ್ಲ. ನಾವು ಸೆಲೆಬ್ರಿಟಿ ಆದ್ರೆ ಮಾತ್ರ ನಮ್ಮ ಬಾಡಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಅಲ್ಲ. ಒಬ್ಬ ಮನುಷ್ಯ ಅವ್ರ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಂಡು ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ನೀವು ಏನೇ ದುಡಿರಿ, ಏನೇ ಮಾಡಿ, ಏನೇ ಮಾಡಿದ್ರು ನಮ್ಮ ದೇಹನೇ ನಮಗೆ ಮೇನ್. ನಮ್ ದೇಹ ಚೆನ್ನಾಗಿದ್ರೆ ಮಾತ್ರ ಬಾಕಿ ಎಲ್ಲದೂ ಚೆನ್ನಾಗಿರುತ್ತೆ. ಮೈಂಡ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಮ್ಮ ಅಕ್ಕಪಕ್ಕ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ನೀರಿನ ಬಗ್ಗೆ ಫೋಕಸ್ ಮಾಡಿ. ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಒಂದು ಅಂದಾಜು ಇರ್ಬೋದು ನಿಮಗೆ. ಹಿಂದಿನ ವಿಡಿಯೋಗಳು ನೋಡಿದ್ರೆ ಗೊತ್ತಾಗತ್ತೆ. ಅಯೋನೈಸ್ಡ್ ವಾಟರ್, ಕೆಂಗನ್ ಅಲ್ಕಲೈನ್ ಅಯೋನೈಸ್ಡ್ ವಾಟರ್ ಅಂತ.
ಇದು ಬಂದು 2,77,000 ಮಿಷಿನ್. ಇದರಲ್ಲಿ ಬೇರೆ ಬೇರೆ ಮಾಡೆಲ್ಗಳಿದೆ. ಟಾಪ್ ಎಂಡ್ ಅಂದ್ರೆ 4 ಲಕ್ಷದಿದೆ. ಓಕೆ, ಇದು ಅಲ್ಕಲೈನ್ ಅಯೋನೈಸರ್ ವಾಟರ್. ಇಷ್ಟ ದಿನ ಜನ ಬರೀ TDS ನ ಚೆಕ್ ಮಾಡ್ತಿದ್ರು. ಕೆಲವೊಬ್ರು ನೋಡ್ತಾರೆ pH ಎಷ್ಟಿರುತ್ತೆ ಏನು ಅಂತ. ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೆ. ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅದನ್ನೇ pH ಅಂತ ಹೇಳಿ ಏನಿದೆ, ಎಷ್ಟಿರ್ಬೇಕು ಅಂತ ನಿಮ್ ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಇರುತ್ತೆ. ಈಗಲೂ ಸ್ಟೂಡೆಂಟ್ಸಿಗೆ ಇರುತ್ತೆ. ನಿಮಗೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತ ಹೇಳಿ ಇರುತ್ತೆ. ಆ ಲಿಟ್ಮಸ್ ಪೇಪರ್ ಟೆಸ್ಟ್ ಅಲ್ಲಿ ಆಮ್ಲೀಯತೆ ಇದೆಯೋ, ಅಸಿಡಿಕ್ ಇದೆಯೋ, ಅಲ್ಕಲೈನ್ ಆಗಿದೆಯೋ ವಾಟರ್ ಅಂತ ಹೇಳಿ ಚೆಕ್ ಮಾಡೋದು. ಇವು ಬರೀ ಬುಕ್ಕಲ್ಲೇ ಇದೆ, ನಾವ್ ಯಾರು ಯೂಸೇ ಮಾಡ್ತಿಲ್ಲ. ಇವೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಟ್ಟಿರ್ತಾರೆ, ಬಟ್ ಯಾರಿಗೂ ನೆನಪಿಲ್ಲ, ಯಾರಿಗೂ ಬೇಕಾಗಿಲ್ಲ ಅದು. ಎಲ್ಲ 5 ರೂಪಾಯಿ ಕ್ಯಾನ್, 10 ರೂಪಾಯಿ ಕ್ಯಾನ್ ನೀರ್ ತಗೊಂತೀರಾ, ಮನೆಗೆ ಆರೋ ಹಾಕೊಂತೀರಾ. ಓಕೆ, ಅದಕ್ಕಿಂತ ಇನ್ನೂ ಒಂದು ಇದೆ, ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಯಾರ್ಯಾರಿಗೆ ಹೆಲ್ತ್ ರಿಲೇಟೆಡ್ ಯೋಚನೆ ಇರುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಪ್ಪ, ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋರು ಅದ್ರ ಬಗ್ಗೆ ಯೋಚನೆ ಮಾಡಿ. ಇದು ಕೆಂಗನ್ ಮಿಷಿನ್, ಕೆಂಗನ್ ವಾಟರ್ ಅಂತ ಹೇಳಿ ಅಯೋನೈಸೇಷನ್ ಮಾಡಿ ವಾಟರ್ನ ಅಸಿಡಿಕ್ ಮತ್ತೆ ಅಲ್ಕಲೈನ್ ನ ಬೇರೆ ಮಾಡಿ ಕೊಡುತ್ತೆ. ಈ ಟೆಕ್ನಾಲಜಿ ಪೇಟೆಂಟೆಡ್ ಟೆಕ್ನಾಲಜಿ ಆಗಿರುತ್ತೆ. ಸುಮ್ನೆ ಯಾರೋ ಬಂದು ಏನೋ ಮಾಡಿ ವಾಟರ್ ಪ್ಯೂರಿಫೈರ್ ತರ ಮಾಡಕ್ಕೆಲ್ಲ ಬರಲ್ಲ. ಅದೆಲ್ಲ ಕಾಸ್ಟ್ಲಿ ಸ್ಪೇರ್ಸ್ ಇರುತ್ತೆ, ಮತ್ತೆ ವರ್ತ್ ಇರಬೇಕು. ಅದೇ ತರ ಸುಮಾರು ವಿಡಿಯೋಸ್ಗಳು ತೋರಿಸಿದೆ ನಿಮಗೆ, ಅಲ್ಕಲೈನ್ ಅಂದ್ರೆ ಏನು, ಅಸಿಡಿಕ್ ಅಂದ್ರೆ ಏನು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಕಂಪ್ಲೀಟ್ ಅದ್ರದ್ದು ಇನ್ನೂ ತುಂಬಾ ಇದೆ, ಅದನ್ನ ನೀವು ತಿಳ್ಕೋಬೇಕು. ಹೆಚ್ಚು ಕಮ್ಮಿ ವಿಡಿಯೋ ಮಾಡಕ್ ಹೋದ್ರೆ ನಿಮಗೆ ಒಂದು 2 ಅವರ್ ವಿಡಿಯೋ ಆಗ್ಬಿಡತ್ತೆ. ಹಾಗಾಗಿ ದಯವಿಟ್ಟು ಕೆಂಗನ್ ಅಲ್ಕಲೈನ್ ಅಯೋನೈಸ್ಡ್ ವಾಟರ್ನ ಯೂಸ್ ಮಾಡಿ. ಮಿಷಿನ್ ತಗೊಳಕ್ಕಾಗಿಲ್ಲ ಅಂದ್ರೂ ಕೂಡ ನೀರು ಸಿಗತ್ತೆ. ಇಲ್ಲೇ ಬೆಂಗಳೂರಲ್ಲಿ ಇರೋದು ನಮ್ದು ಆಫೀಸು. ನಾವು ಜಸ್ಟ್ 5 ಲೀಟರ್ ಕ್ಯಾನ್ನ 150 ರೂಪಾಯಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಸ್ಯಾಂಪಲ್ ನ ಕೊಡ್ತಾ ಇದೀವಿ. 5 ಲೀಟರ್ ಕ್ಯಾನು 150 ರೂಪೀಸ್. ಇನ್ನೂ ಒಂದು ಬರುತ್ತೆ, ಬ್ಯಾಗ್ ಇರುತ್ತೆ. ಓಕೆ, ಆ ಬ್ಯಾಗ್ ಅಲ್ಲಿ ಕೆಂಗನ್ ವಾಟರ್ನೇ ಹಾಕೊಂಡು, ಇನ್ನೂ ಒಂದು ಹೇಳಿದ್ನಲ್ಲ ನಿಮಗೆ, ಬ್ಯಾಗು ಒಂದು ಇದರಲ್ಲಿ ಕೊಡ್ತೀವಿ, ಇದರಲ್ಲಿ ಕೂಡ ಕೊಡ್ತೀವಿ. ಇದರಲ್ಲಿ ಏರ್ ಲಾಕ್ ಆಗ್ಬಿಡತ್ತೆ, ಇನ್ ಕೇಸ್ ನೀರ್ನ ತೆಗೆದ್ರೆ ಏರ್ ಲಾಕ್ ಆಗತ್ತೆ ಅಂತೇಳಿ. ಇದು ಒಂದು ಅದಕ್ಕೆ ಅಂತಾನೆ ಸ್ಪೆಷಲಿ ಮಾಡಿರೋದು, ಕೆಂಗನ್ ವಾಟರ್ಗೆ ಅಂತ. ಏರ್ ಇಲ್ದಿಲ್ದಂಗೆ ನಾವು ಫಿಲ್ ಮಾಡಿ ಕೊಡ್ತೀವಿ. ಅದು ಜಸ್ಟ್ ಪ್ರೆಸ್ಸಿಂಗ್ ಮಾಡಿ ಏರ್ ಔಟ್ ಮಾಡಿ ಅದ್ರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹೆಂಗ್ ಯೂಸ್ ಮಾಡಬೇಕು ಏನು ಅಂತೇಳಿ. ಓಕೆ, ದಯವಿಟ್ಟು ಕೆಂಗನ್ ವಾಟರ್ ಬಗ್ಗೆ ಯೋಚನೆ ಮಾಡಿ. ಪ್ರತಿದಿನ ನಾವು ಏನ್ ಕುಡಿತಾ ಇದೀವಿ, ಏನ್ ತಿಂತಾ ಇದೀವಿ ಎಲ್ಲರಿಗೂ ಗೊತ್ತಿದೆ. ಏನ್ ಕುಡಿತಾ ಇದೀವಿ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೀವೇನ್ ಅನ್ಕೊಂಡಿದೀರಾ, ನಾವು ಒಳ್ಳೆ ಬ್ರಾಂಡ್ ವಾಟರ್ ಪ್ಯೂರಿಫೈರ್ ತಗೊಂಡ್ಬಿಟ್ರೆ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದೀರಾ? ನೋ, ಏನು ಇರಲ್ಲ. ಎಲ್ಲ RO ಟೆಕ್ನಾಲಜಿನೂ ಒಂದೇನೆ. RO ಏನ್ ಪ್ರೊಡ್ಯೂಸ್ ಮಾಡುತ್ತೆ ಒಂದೇನೆ, UV ಏನ್ ಪ್ರೊಡ್ಯೂಸ್ ಮಾಡುತ್ತೆ ಒಂದೇನೆ. ಎಲ್ಲ TDS ಕಡಿಮೆ ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ ನ ರಿಮೂವ್ ಮಾಡುತ್ತೆ. ಓಕೆ, ಪ್ಯೂರಿಫಿಕೇಶನ್ ಮಾಡುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ಯೂರಿಫಿಕೇಶನ್ ಬೇಕು 100%. ಅದ್ರ ಜೊತೆ ನಮಗೆ ಮಿನರಲ್ಸ್ ಇರಬೇಕು. ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಮಿನರಲ್ಸ್ ಇರಬೇಕು. ನಮ್ಮ ಪ್ರತಿಯೊಂದು ಜೀವಕೋಶಗಳಿಗೂ ಮಿನರಲ್ಸ್ ಬೇಕು. ನಾವು ಮಿನರಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದರಲ್ಲಿ ಒಳ್ಳೆ ಮಿನರಲ್ಸ್ ಇರಬೇಕು. ಅದರಲ್ಲಿ ಗುಡ್ ಬ್ಯಾಡ್ ಇರುತ್ತೆ. ಮಿನರಲ್ಸ್ ಅಲ್ಲಿ ಅಸಿಡಿಕ್ ಇರುತ್ತೆ, ಅಲ್ಕಲೈನ್ ಆಗಿರುತ್ತೆ. ಅದರಲ್ಲಿ ಅಲ್ಕಲೈನ್ ಮಿನರಲ್ಸ್ ಜಾಸ್ತಿ ಬೇಕು ನಮಗೆ. ನಾವು ಅಲ್ಕಲೈನ್ ಮಿನರಲ್ಸ್ ನ ಬಿಟ್ಟು ಅಸಿಡಿಕ್ ಮಿನರಲ್ಸ್ ತಗೋತಾ ಇದೀವಿ. RO ವಾಟರ್ ಅಲ್ಲಿ ಆಗುತ್ತೆ, ಎಲ್ಲ ಮಿಕ್ಸ್ ಇರುತ್ತೆ. ಹಾಗಾಗಿ ಅಲ್ಕಲೈನ್ ಮಿನರಲ್ಸ್ ನಮ್ಮ ಬಾಡಿಗೆ ಬೇಕಾಗಿರೋದು. ಇದೆಲ್ಲ ಡೀಪರ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಅಕ್ವಾಬೈಸ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರುತ್ತೆ. ಹೆಲ್ತ್ ಬಗ್ಗೆ ಕಂಪ್ಲೀಟ್, ವಾಟರ್ ಪ್ಯೂರಿಫೈರ್ ಬಗ್ಗೆ, ವಾಟರ್ ಬಗ್ಗೆ ಸ್ಪೆಷಲಿ ಕಂಪ್ಲೀಟ್ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಈಗ ನೋಡಿ, ಬೇಕು ಅಂದ್ರೆ ಸಿಗುತ್ತೆ. ನಮ್ಮ ಬೆಂಗಳೂರಲ್ಲೇ ನಿಯರ್ ಬೈ ಇದ್ದವ್ರು ಬೇಕಾದ್ರೆ ತಗೋಬಹುದು. ನೆಕ್ಸ್ಟ್ ಮಿಷಿನ್ ಬಂದು, ಇದು ಮನೆಗೆ ತಗೊಳ್ಳೋಂಥದ್ದು ಡೊಮೆಸ್ಟಿಕ್ ಪರ್ಪಸ್ ವಾಟರ್ ಅಯೋನೈಸರ್ ಮಿಷಿನ್. ಇದು ನಿಮ್ಮ ಮನೆಯಲ್ಲೇ ಇಲ್ಲಿ ಏನ್ ಫಿಟ್ ಮಾಡಿದೆ ಇದೇ ತರ ಫಿಟ್ ಮಾಡ್ಕೊಂಡು ರೆಗ್ಯುಲರ್ ವಾಟರ್ನ ಕುಡಿಯುವಂಥದ್ದು. ಅಲ್ಕಲೈನು ಅಸಿಡಿಕ್ ಅಂತ ಸಪರೇಟ್ ಬರುತ್ತೆ. ಓಕೆ, ಎಲ್ಲ ಬಟನ್ಸ್ ಇರುತ್ತೆ, ಸಿಂಪಲ್ ಇರುತ್ತೆ. ಆಪರೇಟಿಂಗ್ ಎಲ್ಲ ಏನು ಇಶ್ಯೂಸ್ ಇರಲ್ಲ. ಇದೆಲ್ಲ ಒನ್ಸ್ ಇನ್ವೆಸ್ಟ್ಮೆಂಟ್, ಹೆಲ್ತಿಗೆ ಒನ್ಸ್ ಇನ್ವೆಸ್ಟ್ಮೆಂಟ್. ಇದೆಲ್ಲ ಒಂದ್ಸಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಂದು 20, 25, 30 ಇಯರ್ಸ್ ಲೈಫ್, ಒಂದು ಲೈಫ್ ಸ್ಪ್ಯಾನ್ ಕಳೆದೋಗತ್ತೆ. ಮತ್ತೆ ಇರೋವರೆಗೂ ಚೆನ್ನಾಗಿರ್ಬೇಕು, ಗಟ್ಟಿಗಿರ್ಬೇಕು ಅನ್ನೋದು ಫೋಕಸ್ ಯಾರ್ಯಾರ್ದು ಇರುತ್ತೆ
ಪ್ರತಿಯೊಬ್ರು ಯೋಚನೆ ಮಾಡಿ, ಒಂದ್ಸಲ ಯೋಚನೆ ಮಾಡಿ, ನನಗೆ ಇದು ಬೇಕಾ, ಇದು ಬೇಡವಾ. ನಾವು ಯಾವ್ದಾದಕ್ಕೋ ಕೆಲವೊಂದ್ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅನ್ನೆಸೆಸರಿ ಖರ್ಚು ಮಾಡ್ತೀವಿ, ಅನ್ನೆಸೆಸರಿ ಮಾಡ್ತೀವಿ. ಇದು ಫ್ಯಾಮಿಲಿ, ಅವ್ರ ಹೆಲ್ತ್, ಅವ್ರ ಫ್ಯಾಮಿಲಿ ಹೆಲ್ತಿಗೋಸ್ಕರ ತಗೊಳ್ಳೋಂಥದ್ದು ಮಿಷಿನ್ ಇದು. ಓಕೆ, ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬಿಡಿ ಅಯೋನೈಸ್ಡ್ ವಾಟರ್. ಯಾಕಂದ್ರೆ ನಾವು ಯೂಸ್ ಮಾಡಿದ ಮೇಲೆನೆ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತಾ ಇದೀವಿ. ನಾವು ಯೂಸ್ ಮಾಡಿಲ್ಲಪ್ಪ, ನಮಗ್ ಗೊತ್ತಿಲ್ಲಪ್ಪ, ಜಸ್ಟ್ ಇದು ಮಾರ್ಕೆಟಿಂಗ್ ಹಿಮಿಕ, ಅದೆಲ್ಲ ಏನು ಅಲ್ಲ. ನಮ್ ಹೆಲ್ತ್ ನಮಗ್ ಬೇಕು. ಇದೆಲ್ಲ ಓನ್ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆಯವರಿಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಹೇಳ್ತಾರದ್ದು. ನಾನು ನಿಮಗೆ ಒಂದ್ಸಲ ಡೆಮೋ ನೋಡಿ, ತಗೊಳೋದು ಬಿಡೋದು ಆಮೇಲಿಂದು. ನೀವು ಬೇಕು ಅಂದ್ರೆ ಡೆಮೋ ನೋಡಿ ವಿಷಯ ತಿಳ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಫೋನ್ ನಂಬರ್ ಎಲ್ಲ ಇರುತ್ತೆ, ಫೋನ್ ನಂಬರು ವಾಟ್ಸಪ್ ಮಾಡಿ. ಇನ್ ಕೇಸ್ ಏನಾರ ಡೆಮೋ ಬೇಕು ಅಂದ್ರೆ ಡೆಮೋಗೂ ಬೇಕಾದ್ರೆ ಅರೇಂಜ್ ಮಾಡೋಣಂತೆ. ನಿಮ್ಮ ಮನೆಯಲ್ಲೇ ಬೇಕಾದ್ರೆ ಡೆಮೋ ಕೊಡ್ತೀವಿ. 1.5 ಇರುತ್ತೆ, ಟೈಮ್ ಸ್ಪೆಂಡ್ ಮಾಡಿ ವಿಷಯನ ತಿಳ್ಕೊಳ್ಳಿ. ವಿಷಯ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. RO ವಾಟರ್ ಏನು, ರೆಗ್ಯುಲರ್ ವಾಟರ್ ಏನು, ನಾವು ಅಯೋನೈಸ್ಡ್ ಮಿಷಿನ್ ಯಾಕೆ ತಗೋಬೇಕು, ಏನಿದೆ ಇದರಲ್ಲಿ ಸ್ಪೆಷಲ್, ಇದು ನಮಗೆ ಹೆಲ್ತ್ ಬೆನಿಫಿಟ್. ಮತ್ತೆ ಇದ್ರಲ್ಲೆಲ್ಲ ಏನು ಮುಚ್ಚುಮರೆ ಇರಲ್ಲ, ಓಪನ್ ಆಗಿ ನಿಮಗೆ ತೋರಿಸುತ್ತೆ. ಓಪನ್ ಆಗಿ ತೋರಿಸ್ತೀವಿ. ಡೀಟೇಲ್ ತಿಳ್ಕೊಳ್ಳಿ, ಫಸ್ಟ್ ಡೀಟೇಲ್ ತಿಳ್ಕೋಬೇಕು. ನಮಗೆ ಬೇಕೋ ಬೇಡೋ ಆಮೇಲೆ ಡಿಸೈಡ್ ಮಾಡಿ. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಸ್ ರೆಗ್ಯುಲರ್ ಬರ್ತಾ ಇರುತ್ತೆ, ದಯವಿಟ್ಟು ವಾಚ್ ಮಾಡಿ. ನಿಮಗೆ ಯಾವ್ದಾದ್ರು ಬೇಕು ಅನ್ಸುತ್ತೆ ವಾಚ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.